ಎಂದಿಗೆ ಸೇರಿತು ನನ್ನ ಸೇಡು? ನನಗೆ ಅಪಮಾನ ಮಾಡಿದ ಗೌರಿಯ ಸಂಸಾರ ಸರ್ವನಾಶವಾಯಿತು. ಮಲ್ಲಣ್ಣ ಮಣ್ಣು ಪಾಲಾದ, ರೂಪ ಬೀದಿ ಪಾಲಾದಳು. ಉಳಿದಣ್ಣ ತಮ್ಮಂದಿರೆಲ್ಲ ತೆಕ್ಕು ಪಾಲಾದರು. ನನ್ನ ವೈರಿಗಳನ್ನು ನಾಶ ಮಾಡಿದ ಸಂತೋಷಕ್ಕಾಗಿ ಎಂದು ನಾನು ಕುಡಿವೆನು. ಯುದ್ಧ ಇಂದಿಗೆ ಮುಗಿಯಿತು. ಯುದ್ಧ ಮುಗಿದಿಲ್ಲೋ ಸಾವುಕಾರ, ಇನ್ನೂ ಇದೆ. ನಮ್ಮನ್ನು ನಾಶ ಮಾಡಿದ್ದೀನಿ ಅಂತ ಕೇಕೆ ಹಾಕೊಂಡು ನಗುತ್ತಿರ್ಬೇಲ್ಲ, ನಗು. ನಿನ್ನ ಮನಸ್ಸಿಗೆ ತೃಪ್ತಿ ಆಗುವವರೆಗೂ ನಗು. ನಕ್ಕ ಮೇಲೆ ನನ್ನೊಡನೆ ಯುದ್ಧ ಮಾಡಲಿಕ್ಕೆ ಸಿದ್ಧನಾಗು. ಈ ಭೂಮಿ ಮೇಲೆ ನೀನಿರಬೇಕು, ಇಲ್ಲ ನಾನಿರಬೇಕು. ಸಿದ್ಧನಾಗು. ಬೇಟೆಗಾರನ ಬಲಿಯಲ್ಲಿ ಸಿಲುಕಿ ಸಾಯುವ ಹಕ್ಕಿಯಂತೆ ಸಾವನ್ನು ಬಯಸಿ ನನ್ನ ಮನೆಗೆ ಬಂದೆಯಾ? ದುಡುಕಿ ಸಾಯಬೇಡ. ಜೀವದಾನ ಮಾಡಿದ್ದೇನೆ, ದೂರ ಎಲ್ಲಾದರೂ ಹೋಗಿ ಬದುಕಿಕೋ. ನನಗೆ ಜೀವದಾನ ಮಾಡಲು ನೀನೇನು ದೇವರಲ್ಲ. ಜೀವದ ಅಂಜಿಕೆಯನ್ನೇ ಬಿಟ್ಟು ನಿನ್ನಲ್ಲಿ ಹುಡುಕಿಕೊಂಡು ಬಂದಿದ್ದೇನೆ. ಇಂದು ನೀನಿರಬೇಕು ಒಂದು, ಇಲ್ಲ ನಾನಿರಬೇಕು ಒಂದು. ಈ ಭೂಮಿ ಮೇಲೆ ನಡೆದು ಹೋಗಲಿ ನಮ್ಮಿಬ್ಬರ ಯುದ್ಧ. ಮುಷ್ಟಿಯಿಂದ ಯುದ್ಧ ಮಾಡೋಣವೋ, ಇಲ್ಲ ಮತ್ತು ಕೊಡಲಿಯಿಂದ ಯುದ್ಧ ಮಾಡೋಣವೋ, ನೀನೇ ನಿರ್ಧರಿಸೋ. ಸಾಯುವವನು ನಾನಲ್ಲ, ನೀನು. ಬಡವರನ್ನು ವಂಚಿಸಿಕೊಂಡು ಕೊಟ್ಟ ಸಾಲಕ್ಕಿಂತ 10 ಪಟ್ಟು ಜಾಸ್ತಿ ಹಣ ಬರೆಸಿಕೊಂಡು ಮನಮೋಹ ಗಂಡ ಹೆಣ್ಣನ್ನು ಅಪಹರಿಸಿಕೊಂಡು ಕಾಮದಾಸ ತೀರಿಸಿಕೊಂಡು ನನಗೆದುರಾದ ವೈರಿಗಳ ಹೆಣಗಳ ರಾಶಿಯನ್ನು ಕೆಡವಿ ಹೆಣಗಳ ರಾಶಿ ಮೇಲೆ ನನ್ನ ಸಾಮ್ರಾಜ್ಯವನ್ನೇ ಕಟ್ಟಿರುವೆ. ಏ ರುದ್ರ, ನಿನ್ನ ಪಾಪದ ಕೊಡ ಇದೀಗ ತುಂಬಿದೆ. ಎಣ್ಣೆ ತೀರಿ ದೀಪ ಆರುವ ಸಮಯ ಸಮೀಪವಾಗುತ್ತಿದೆ. ಸಿದ್ಧನಾಗೋ ಹೋರಾಡಕ್ಕೆ. ನಿಲ್ಲು ಆನಂದ್, ಇದು ನನ್ನ ಬೇಟೆ. ಈ ಬೇಟೆಯನ್ನ ನೀನು ಕೊಂದು ಕಾನೂನಿಗೆ ಸೆರೆಯಾಗುವುದು ನನಗಿಷ್ಟವಿಲ್ಲ. ಈ ಪಾಪಿ ಇಲ್ಲಿ ತಪ್ಪಿಸಿ ಹೋಗದಂತೆ ಕಾವಲನಾಗಿರುವ ಅಷ್ಟೇ ಸಾಕು. ಹೇಳೋ ಪಾಪಿ, ನನ್ನ ಜೀವನವನ್ನೇ ಸರ್ವನಾಶ ಮಾಡಿದೆ. ನಮ್ಮ ಸಂಸಾರಕ್ಕೆ ಮಾಡಬಾರದ ದ್ರೋಹವನ್ನೇ ಮಾಡಿದೆ. ಇಂದು ಎಲ್ಲರ ಬೇಡನ ತೀರಿಸಿಕೊಳ್ಳಲು ಸಿದ್ಧಳಾಗಿ ಬಂದಿದ್ದಾಳೆ ಈ ರೂಪ. ನಿನ್ನ ಪಿಸ್ತೂಲಿನಿಂದಲೇ ನಿನ್ನ ದೇಹಕ್ಕೆ ಗುಡ್ಡು ಹಾಕಿ ನಿನ್ನನ್ನು ಸಾಯಿಸ್ತೀನಿ. ನನ್ನ ಪಿಸ್ತೂಲು ನಿನ್ನ ಬಳಿಯಲ್ಲಿ ಯಾರು ನಿನಗೆ ಕೊಟ್ಟವರು? ಯಾರು? ಲೇ ರುದ್ರ, ಕೊಟ್ಟಿದ್ದು ನಾನೇ. ಯಾಕೆ ಗಾಬರಿ ಐತೇನು? ನೀನು ನನ್ನ ವೈರಿಗಳೊಡನೆ ಸೇರಿ ನನ್ನನ್ನು ಕೊಲ್ಲಿಸಲು ಯತ್ನಿಸುತ್ತಿದ್ದೀಯಾ? ಬಲಗೈ ಬಂಟಿನೆಂದು ನಂಬಿದ ನನಗೆ ಬೆನ್ನಿಗೆ ಚೂರಿ ಹಿಡಿದೆಯಾ ದ್ರೋಹಿ? ಅಂಥದ್ದೇನು ಅಪಕಾರ ಮಾಡಿದ್ದು ನಿನಗೆ ನಾನು? ನನಗೆ ನೀ ಮಾಡಿ ಅನ್ಯಾಯ ನಿನಗೆಲ್ಲ ಗೊತ್ತಿದೆಯೋ ರಾಕ್ಷಸ?
ರೂಪ ನಾನು ಸಂತೋಷ ಪಡಿಸುತ್ತೇನೆ. ಹಾರಿಸಿಕೊಂಡು ನಾನು ಮುಗಿಸು. ರೂಪ ಬೇಡ, ನನ್ನನ್ನು ಇದೊಂದು ಸಾರಿ ಕ್ಷಮಿಸಿಬಿಡು. ಈವಾಗಲೇ ನಿನಗೆ ತಾಳಿ ಕಟ್ಟಿ ಹೆಂಡತಿಯನ್ನಾಗಿ ಎಲ್ಲರೆದುರಿಗೆ ಹೇಳುತ್ತೇನೆ. ಇದೊಂದು ಸಾರಿ ಕ್ಷಮಿಸಿಬಿಡು. ಸರ್ಪವನ್ನ ಕೆಣಕಬಾರದು, ಕೆಣಕಿದ ಮೇಲೆ ಕೊಲ್ಲದೆ ಬಿಡಬಾರದು. ಅದರಂತೆ ನಿನ್ನಂತ ವಿಷ ಜಂತುನ ಈ ಭೂಮಿ ಮೇಲೆ ಬದುಕಲು ಮೊದಲೇ ಬಿಡಬಾರದು. ನೀನು ಮಾಡಿದ ಪಾಪವನ್ನ ನಾನಲ್ಲ ಕಣೋ, ಆ ದೇವರು ಕೂಡ ಕ್ಷಮಿಸೋದಿಲ್ಲ. ಅಂದಮೇಲೆ ನಿನ್ನಂತ ರಾಕ್ಷಸ ಈ ಭೂಮಿ ಮೇಲೆ ಬದುಕಿರಲೇಬಾರದು. ಮೊದಲನೆಯ ಗುಂಡು ನನ್ನ ಜೀವನವನ್ನ ಹಾಳು ಮಾಡಿದಕ್ಕಾಗಿ, ಇನ್ನು ಎರಡನೆಯ ಗುಂಡು ನನ್ನ ಗಂಡನ ಕೊಲೆಗೆ ಕಾರಣ, ಇನ್ನು ಮೂರನೆಯ ಗುಂಡು ನನ್ನ ಸಂಸಾರವನ್ನೇ ಹಾಳು ಮಾಡಿ ನನ್ನನ್ನ ಬೀದಿ ತಂದು ನಿಲ್ಲಿಸಿದೆಯಲ್ಲ. ಇನ್ನು ಈ ನಾಲ್ಕನೆಯ ಗುಂಡು ಮಾಡಿಕೊಂಡ ಗಂಡನಿಗೆ ದ್ರೋಹ ಮಾಡಿ ತಂದೆ ತಾಯಿಯಂತಿರುವ ಮಾವನಿಗೆ ಅಕ್ಕನಿಗೆ ಮೋಸದ ಮಾತುಗಳನ್ನಾಡಿ ಅವರನ್ನ ನಂಬಿಸಿ ಅವರ ಸಂಸಾರವನ್ನೇ ಹಾಳು ಮಾಡಿ ನಿರಪರಾಧ ನನ್ನ ಮೈದನ ಮೇಲೆ ಅಪರಾಧ ಹೊರಿಸಿ ನಿನ್ನಂತ ಮಿಂಡನಿಗಾಗಿ ಗಂಡನಿಗೆ ದ್ರೋಹ ಬಗೆದು ಮಾಡಬಾರದ ಅನ್ಯಾಯವನ್ನು ಮಾಡಿದ್ದೇನಲ್ಲ. ಆ ಕಾರಣಕ್ಕಾಗಿ ನಾಲ್ಕನೆಯ ಗುಂಡು ಮಾಡಲು ಹೋಗಿ ಮೈದುನ, ದಯವಿಟ್ಟು ಈ ನಿನ್ನ ಅತ್ತಿಗೆಯನ್ನ ಕ್ಷಮಿಸ್ಬಿಡಪ್ಪ. ಭಾವನಿಗೆ ಅಕ್ಕನಿಗೆ ಮೋಸ ಮಾಡಿದ ಈ ಹೆಣ್ಣು ಸತ್ತು ಹೋಗ್ಲಂತ ತಿಳಿಸ್ಬಿಡು. ದಯವಿಟ್ಟು ಈ ರೂಪಾಳನ್ನ ಕ್ಷಮಿಸ್ಬಿಡು ಮೈದುನ. ಅಕ್ಕ ತಂಗಿಯರ ಕೇವಲ ಶ್ರೀಮಂತದ ಆಸೆಗೋಸ್ಕರ ಹೆಣ್ಣಿನ ಶೀಲವನ್ನ ಇಂಥ ಕಾಮುಕರಿಗೆ ಬಲಿಯಾಗೋದಂತೆ ನೋಡಿಕೊಳ್ಳಿ. ಮಾಡಿಕೊಂಡ ಗಂಡ ಎಂಥವನೇ ಇರಲಿ, ಪಾಲಿಗೆ ಬಂದದ್ದೇ ಪಂಚಾಮೃತವೆಂದು ಸ್ವೀಕರಿಸಿಕೊಂಡು ಜೀವನ ಸಾಗಿಸಿರಿ. ನನಗೆ ಬಂದದ್ದು ಸಾಹಸದ ಈ ಪ್ರಸಂಗ ನಿಮ್ಮ ಜೀವನದಲ್ಲಿ ಯಾರಿಗೂ ಬರಬಾರದು. ಮರೆಬೇಡ ಅಕ್ಕಂದಿರ.